ಹಾಯ್ ಫ್ರೆಂಡ್ಸ್, ಪ್ರಕಾಶಂ ಡಿಸ್ಟಿಕ್ ಆಂಧ್ರ ಪ್ರದೇಶದ ವೆಲ್ಲಿಗಂಡ್ಲ ಎಂಬ ಹಳ್ಳಿ ಇದೆ. ಅಲ್ಲಿ ಹುಟ್ಟಿದ ಈ ಹೆಣ್ಣು ಮಗಳೇ ರಾಧಾ. ರಾಧಾಗೆ 35 ವರ್ಷ ವಯಸ್ಸು. ಅದೇ ಊರಿನಲ್ಲಿ ಹುಟ್ಟಿ ಬೆಳೆದು ಡಿಗ್ರಿ ಕಂಪ್ಲೀಟ್ ಮಾಡಿದ ರಾಧಾಗೆ ಚಿಕ್ಕ ವಯಸ್ಸಿನಿಂದಲೂ ತಾನೊಬ್ಬ IT ಉದ್ಯೋಗಿಯಾಗಬೇಕೆಂಬ ಕನಸು. ಅವಳ ಕನಸಿನಂತೆಯೇ ಡಿಗ್ರಿ ಮುಗಿದ ತಕ್ಷಣ ಹೈದರಾಬಾದ್ನ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಸಿಗ್ತದೆ. ಕೈ ತುಂಬ ಸಂಬಳ ಬರೋಕ್ಕೆ ಶುರುವಾಯಿತು. ರಾಧಾ ಸೇರಿ ಆಕೆಯ ಮನೆಯವರೆಲ್ಲರಿಗೂ ತಮ್ಮ ಮಗಳ ಬಗ್ಗೆ ಬಹಳ ಹೆಮ್ಮೆ. ನಮ್ಮ ಮಗಳು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದಾಳೆ ಅಂತ. ಹೀಗೆ ಇರುವಾಗ ರಾಧಾ ಮನೆಯಲ್ಲಿ ರಾಧಾಗೆ ಮದುವೆ ಮಾಡೋ ಯೋಚನೆ ಶುರುವಾಗುತ್ತೆ. ಫ್ರೆಂಡ್ಸ್, ಮನೆಯಲ್ಲಿ ಒಂದು ಹೆಣ್ಣು ಮಗಳ ಓದು ಮುಗಿದ ತಕ್ಷಣ ಅಥವಾ ಆಕೆ ಕೆಲಸಕ್ಕೆ ಸೇರಿದ ತಕ್ಷಣ ಮನೆಯವರಿಗೆಲ್ಲ ಫಸ್ಟ್ ಆಕೆಯ ಮದುವೆ ಮಾಡಬೇಕು, ನಮ್ಮ ಜವಾಬ್ದಾರಿ ಕಳೆದುಕೊಳ್ಬೇಕು ಅನಿಸ್ತದೆ. ಇದು ಎಲ್ಲ ತಂದೆ ತಾಯಿಯಂದಿರ ಒಂದು ಕರ್ತವ್ಯ ಕೂಡ. ರಾಧಾ ಒಂದು IT ಉದ್ಯೋಗದಲ್ಲಿ ಇರುವುದರಿಂದ ಇದೇ ರೇಂಜ್ ಅಥವಾ ಇನ್ನೂ ಒಳ್ಳೆಯ ಉದ್ಯೋಗದಲ್ಲಿರುವ ಹುಡುಗನನ್ನು ಹುಡುಕಬೇಕಿತ್ತು. ಹಾಗಾಗಿ ಸುತ್ತಮುತ್ತಲ ಊರುಗಳಲ್ಲೆಲ್ಲ ಮತ್ತು ಬಂಧು ಮಿತ್ರರ ಹತ್ತಿರ ವರನನ್ನು ಹುಡುಕುವುದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕುತ್ತಿರುವಾಗ ಪಕ್ಕದ ಊರಲ್ಲೇ ಮೋಹನ್ ರೆಡ್ಡಿ ಎಂಬ ಹುಡುಗನ ಬಗ್ಗೆ ತಿಳಿಯುತ್ತದೆ. ಆತ ಕೂಡ ಒಬ್ಬ IT ಉದ್ಯೋಗಿಯಾಗಿದ್ದ ಮತ್ತು ಕೈ ತುಂಬ ಸಂಬಳ ಬರ್ತಿತ್ತು. ಈ ವಿಚಾರ ತಿಳಿದ ರಾಧಾ ತಂದೆ ತಾಯಿ ಮದುವೆ ಪ್ರಸ್ತಾಪ ಮಾಡಿ ಹುಡುಗನ ಜಾತಕವನ್ನು ತರಿಸಿ ಹಿರಿಯರ ಜೊತೆಯಲ್ಲಿ ಮಾತುಕತೆ ನಡೆಸಿ ಎಲ್ಲವನ್ನು ಸೆಟ್ ಮಾಡ್ತಾರೆ. 2013ರಲ್ಲಿ ಮೋಹನ್ ಹಾಗೂ ರಾಧಾಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡಿ ಮುಗಿಸ್ತಾರೆ. ಮದುವೆಯ ನಂತರ ಮೋಹನ್ ಹಾಗೂ ರಾಧಾ ದಂಪತಿಗಳು ಹೈದರಾಬಾದ್ಗೆ ಶಿಫ್ಟ್ ಆಗ್ತಾರೆ. ಒಂದು ಅಪಾರ್ಟ್ಮೆಂಟ್ನಲ್ಲಿ ಫ್ಲ್ಯಾಟ್ ತೆಗೆದುಕೊಂಡು ಹೊಸ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ರಾಧಾ ಮೋಹನ್ನೊಂದಿಗೆ ತುಂಬ ಅನ್ಯೂನ್ಯವಾಗಿ ಆಕೆ ಆಸೆಪಟ್ಟ ರೀತಿಯಲ್ಲಿ ಸುಖ ಜೀವನ ನಡೆಸುತ್ತಿದ್ದಾಳೆ. ಇಬ್ಬರು ಕೈ ತುಂಬ ಹಣ ಸಂಪಾದನೆ ಮಾಡ್ತಿರುವುದರಿಂದ ಹಣಕಾಸಿನ ತೊಂದರೆ ಇರಲಿಲ್ಲ. ಇವರಿಬ್ಬರ ಗುರಿ ಒಂದೇ, ಹೇಗಾದರೂ ಮಾಡಿ ಹೈದರಾಬಾದ್ನಲ್ಲಿ ಒಂದು ಸ್ವಂತ ಮನೆ ಖರೀದಿಸಬೇಕೆಂಬುದು ಮತ್ತು ಅವರ ತಂದೆ ತಾಯಿಯನ್ನು ನಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ಎಂಬ ಆಸೆಯನ್ನು ಇಬ್ಬರು ಹೊತ್ತಿದ್ರು. ಇದಕ್ಕಾಗಿ ದುಡಿದ ಬಹುಪಾಲು ಹಣವನ್ನು ಸೇವಿಂಗ್ಸ್ ಮಾಡ್ತಿದ್ರು. ಹೀಗೆ ಸಮಯ ಕಳೆಯುತ್ತಾ ಇವರ ಸುಖ ಸಂಸಾರಕ್ಕೆ 10 ವರ್ಷಗಳು ದಾಟಿತ್ತು. ಈ ನಡುವೆ ಅವರಿಗೆ 2 ಗಂಡು ಮಕ್ಕಳಿದ್ದರು. ಫ್ರೆಂಡ್ಸ್, ಹೀಗೆ ರಾಧಾ ಮೋಹನ್ರ ಸಂಸಾರ ಅವರ ಪ್ಲಾನ್ನಂತೆ ಎಲ್ಲವೂ ಸರಿಯಾಗಿ ನಡೆಯುತ್ತಿತ್ತು. ಹೀಗೆ ಎಲ್ಲವೂ ಸರಿಯಾಗಿ ನಡೆಯುತ್ತಿದ್ದ ಇವರ ಜೀವನದ ಬಂಡಿ ಹೇಗೆ ದಾರಿ ತಪ್ಪಿತು ಎಂಬ ಮಾಹಿತಿಯನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಜಕ್ಕೂ ಬಹಳ ಟ್ವಿಸ್ಟ್ಗಳಿಂದ ಕೂಡಿದೆ, ಆದ್ದರಿಂದ ಕೊನೆಯವರೆಗೂ ನೋಡಿ. ಒಮ್ಮೆ ರಾಧಾ ಎಂದಿನಂತೆ ಆಫೀಸ್ಗೆ ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿ ಎದುರಾಗ್ತಾನೆ. ಆತನನ್ನು ನೋಡಿ ರಾಧಾಗೆ ತುಂಬ ಖುಷಿ ಆಗ್ತದೆ. ಆತನ ಹೆಸರು ಕಾಶಿ ರೆಡ್ಡಿ. ರಾಧಾ ಹಾಗೂ ಕಾಶಿ ರೆಡ್ಡಿ ಬಾಲ್ಯ ಸ್ನೇಹಿತರು. ಒಂದೇ ಊರಿನಲ್ಲಿ ಹುಟ್ಟಿ ಹಾಡಿ ಬೆಳೆದವರು ಇವರಿಬ್ಬರು. ತುಂಬ ಕ್ಲೋಸ್ ಫ್ರೆಂಡ್ಸ್. ಯಾವ ಲೆವೆಲ್ಗೆ ಅಂದರೆ LKG UKGಯಿಂದ ಡಿಗ್ರಿವರೆಗೂ ಒಟ್ಟಿಗೆ ಓದಿರ್ತಾರೆ. ನಂತರ ಮನೆಯವರು ರಾಧಾಳಿಗೆ ಮೋಹನ್ ರೆಡ್ಡಿ ಜೊತೆ ಮದುವೆ ಮಾಡ್ತಾರೆ. ಈ ಮದುವೆಗೆ ಕಾಶಿ ರೆಡ್ಡಿ ಸಹ ಬಂದಿರ್ತಾನೆ. ಕಾಶಿ ರೆಡ್ಡಿ ಸಹ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಹೈದರಾಬಾದ್ನ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ರಾಧಾ ಆಕೆಯ ಗಂಡ ಮೋಹನ್ ರೆಡ್ಡಿಗೆ ಕೂಡ ಕಾಶಿ ರೆಡ್ಡಿಯನ್ನು ಪರಿಚಯ ಮಾಡಿಸಿರ್ತಾಳೆ. ನಂತರ ಕ್ರಮೇಣ ರಾಧಾ, ಮೋಹನ್, ಕಾಶಿ ರೆಡ್ಡಿ ಆವಾಗವಾಗ ಹೈದರಾಬಾದ್ನಲ್ಲಿ ಸಿಗ್ತಿದ್ರು. ಒಟ್ಟಿಗೆ ಊಟಕ್ಕೆ ಹೋಗೋದು, ಯಾವುದಾದ್ರೂ ಫಂಕ್ಷನ್ಗೆ ಒಟ್ಟಿಗೆ ಹೋಗೋದು ನಡೀತಾ ಇತ್ತು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಕಾಶಿ ರೆಡ್ಡಿ ರಾಧಾ ದಂಪತಿಗೆ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಆಗಿದ್ದ. ಮತ್ತು ರಾಧಾ ಹಾಗೂ ಮೋಹನ್ ಮಕ್ಕಳಿಗೆ ಕಾಶಿ ಅಂಕಲ್ ಅಂದರೆ ತುಂಬಾ ಇಷ್ಟ ಇತ್ತು. ಹೀಗೆ ಎಲ್ಲವೂ ಸರಿ ಇರುವಾಗ 2020ರಲ್ಲಿ ಬಂದ ಆರ್ಥಿಕ ಹಿಂಜರಿತ ಅಂದರೆ ರಿಸೆಷನ್ನಿಂದಾಗಿ ಬಹಳಷ್ಟು ಜನ ಸ್ಪೆಷಲಿ IT ಪ್ರೊಫೆಷನಲ್ಲಿ ಇರುವವರು ತಮ್ಮ ಕೆಲಸವನ್ನು ಕಳೆದುಕೊಳ್ಬೇಕಾಗಿ ಬಂತು. ಇದೇ ಟೈಮಲ್ಲಿ ಕಾಶಿ ರೆಡ್ಡಿ ರಿಸೆಷನ್ನಿಂದಾಗಿ ಕೆಲಸವನ್ನು ಕಳೆದುಕೊಂಡಿರ್ತಾನೆ. ಕೆಲಸವನ್ನು ಕಳೆದುಕೊಂಡ ಕಾಶಿ ರೆಡ್ಡಿ ಮತ್ತೊಂದು ಕೆಲಸವನ್ನು ಹುಡುಕುವ ಬದಲು ತಾನೇ ಒಂದು ಸ್ಟಾರ್ಟಪ್ ಶುರು ಮಾಡಲು ಡಿಸೈಡ್ ಮಾಡ್ತಾನೆ. ಬರೀ ಡಿಸೈಡ್ ಮಾಡಿದ್ರೆ ಸಾಕಾ, ಅದಕ್ಕೆ ಬೇಕಾದ ಬಂಡವಾಳ ಬೇಕಲ್ಲ. ಕಾಶಿ ರೆಡ್ಡಿ ಸ್ಟಾರ್ಟಪ್ ಮಾಡಿದ ಕಂಪನಿ ಸುಮಾರು 80 ಲಕ್ಷದಿಂದ 1 ಕೋಟಿವರೆಗೂ ಫಂಡಿಂಗ್ ಬೇಕಾಗಿತ್ತು. ಇದಕ್ಕಾಗಿ ಆತ ತನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನೂ ಸಹಾಯ ಮಾಡುವಂತೆ ಕೇಳಿಕೊಂಡಿರ್ತಾನೆ. ಹಾಗೆ ಮಾಡಿ ಸುಮಾರು 30 ಲಕ್ಷ ಹಣವನ್ನು ಸೇರಿಸಿಕೊಂಡಿರ್ತಾನೆ. ನಂತರ ಕಾಶಿ ರೆಡ್ಡಿ ರಾಧಾಳ ಬಳಿ ಹಣಕಾಸಿನ ಸಹಾಯ ಮಾಡುವಂತೆ ಕೇಳ್ಕೊಳ್ತಾನೆ. ಕಾಶಿ ರೆಡ್ಡಿ ಹೇಳ್ತಾನೆ, ನೀನೇನು ಫ್ರೀಯಾಗಿ ಕೊಡಬೇಡಮ್ಮ, ನಿನ್ನ ಬ್ಯಾಂಕ್ನಲ್ಲಿ ಇಟ್ಟರೆ ನೀನು ಎಷ್ಟು ಇಂಟ್ರೆಸ್ಟ್ ಬರುತ್ತೋ ಅದಕ್ಕಿಂತ ಅಧಿಕ ಬಡ್ಡಿ ನಾನು ಕೊಡ್ತೀನಿ ಅಂತ ಹೇಳಿರ್ತಾನೆ. ಸ್ವಲ್ಪ ಸಮಯ ಯೋಚಿಸಿದ ರಾಧಾ, ಕಾಶಿ ರೆಡ್ಡಿಯನ್ನು ನಾನು ಚಿಕ್ಕಂದಿನಿಂದಲೂ ನೋಡಿದ್ದೇನೆ, ಆತ ಏನು ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು, ಇವನನ್ನು ನಂಬಿದ್ರೆ ಇನ್ಯಾರನ್ನ ನಂಬೋದು ಅಂತ ಅಂದುಕೊಂಡು ತನ್ನ ಅಕೌಂಟ್ನಲ್ಲಿದ್ದ 15 ಲಕ್ಷ ಸೇವಿಂಗ್ಸ್ ಹಣವನ್ನು ಕಾಶಿ ರೆಡ್ಡಿಗೆ ಕೊಟ್ಬಿಡ್ತಾಳೆ. ಆದರೆ ಈ ವಿಷಯ ಗಂಡ ಮೋಹನ್ ರೆಡ್ಡಿಗೆ ಗೊತ್ತಿರೋದಿಲ್ಲ. 15 ಲಕ್ಷ ಹಣ ಪಡೆದ ಕಾಶಿ ರೆಡ್ಡಿ ರಾಧಾಳ ಬಳಿ, ಈ 15 ಲಕ್ಷ ನನ್ನ ಬಿಸ್ನೆಸ್ಗೆ ಸಾಕಾಗೋದಿಲ್ಲ, ನಿನ್ನ ಗಂಡನನ್ನು ಕೇಳಿ ಇನ್ನೂ ಸ್ವಲ್ಪ ಹಣ ಅರೇಂಜ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಆಗ ರಾಧಾ ಮೋಹನ್ ರೆಡ್ಡಿ ಬಳಿ ಈ ವಿಷಯದ ಬಗ್ಗೆ ಮಾತಾಡ್ತಾಳೆ. ಕಾಶಿ ರೆಡ್ಡಿ ಒಂದು ಹೊಸ ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ, ಅವನಿಗೆ ಫಂಡ್ನ ಅವಶ್ಯಕತೆ ಇದೆ. ಕಾಶಿ ರೆಡ್ಡಿ ನನಗೆ ಚಿಕ್ಕಂದಿನಿಂದಲೂ ಗೊತ್ತಿರೋದ್ರಿಂದ ಬಡ್ಡಿ ಎಲ್ಲ ಸರಿಯಾದ ಸಮಯಕ್ಕೆ ಕೊಡ್ತಾನೆ ಅಂತ ಗಂಡ ಮೋಹನ್ ರೆಡ್ಡಿಯನ್ನು ಕನ್ವಿನ್ಸ್ ಮಾಡಿ ಕಾಶಿ ರೆಡ್ಡಿಗೆ 35 ಲಕ್ಷ ಹಣ ಮತ್ತೆ ಕೊಡಿಸ್ತಾಳೆ. ಅಲ್ಲಿಗೆ ಟೋಟಲ್ ಆಗಿ ರಾಧಾಳ ಕೈಯಿಂದ ಕಾಶಿ ರೆಡ್ಡಿ ಕಂಪನಿ ಸ್ಟಾರ್ಟ್ ಮಾಡೋಕ್ಕೆ 50 ಲಕ್ಷ ಹಣ ಪಡೆದಿರ್ತಾನೆ. ನಂತರ ಕೆಲ ದಿನಗಳಲ್ಲೇ ಕಾಶಿ ರೆಡ್ಡಿ ಒಂದು ದೊಡ್ಡ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾನೆ.
ಅದರ ಇನಾಗ್ರೇಷನ್ ಫಂಕ್ಷನ್ಗೆ ರಾಧಾ ಮತ್ತು ಮೋಹನ್ ರೆಡ್ಡಿಯನ್ನು ಇನ್ವೈಟ್ ಮಾಡಿರ್ತಾನೆ. ಕಾಶಿ ರೆಡ್ಡಿ ಸ್ಟಾರ್ಟಪ್ ಮಾಡಿದ ಕಂಪನಿ ಕಾಲಕ್ರಮೇಣ ಲಾಸ್ಗೆ ತಿರುಗುತ್ತಾ ಬರುತ್ತೆ. ಆತ ಹಾಕಿದ ಬಂಡವಾಳವೆಲ್ಲ ಮುಳುಗಿ ಹೋಗೋಕ್ಕೆ ಶುರುವಾಗ್ತದೆ. ಈಗ ಕಾಶಿ ರೆಡ್ಡಿಗೆ ಏನು ಮಾಡಬೇಕೆಂಬುದು ಗೊತ್ತಾಗುತ್ತಿಲ್ಲ. ರಾಧಾಳ ಬಳಿ 50 ಲಕ್ಷ ಹಣ ಸಾಲ ಪಡೆದಿದ್ದಾನೆ. ಅದಕ್ಕೆ ತಿಂಗಳಾದರೆ ಬಡ್ಡಿ ಬೇರೆ ಕಟ್ಟಬೇಕು. ಹಾಗೆ ಬೇರೆಯವರ ಬಳಿಯಲ್ಲೂ ತೆಗೆದುಕೊಂಡ ಸಾಲಕ್ಕೂ ಬಡ್ಡಿ ಕಟ್ಟಬೇಕು. ಹೀಗಾಗಿ ಕಾಶಿರೆಡ್ಡಿ ಸಮಯ ಕಳೆದಂತೆಲ್ಲ ರಾಧಾ ಹಾಗೂ ಮೋಹನನಿಂದ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗವಾಗ ಮನೆಗೆ ಬಂದು ಹೋಗುತ್ತಿದ್ದ ಕಾಶಿರೆಡ್ಡಿ ಇವಾಗ ಮನೆಗೆ ಬರುವುದಿರಲಿ, ಫೋನ್ ಮಾಡಿದರೂ ಉತ್ತರಿಸುತ್ತಿಲ್ಲ. ಹೀಗೆ ಮೊದಲು ಫೋನ್ ಅವಾಯ್ಡ್ ಮಾಡ್ತಿದ್ದ ಕಾಶಿರೆಡ್ಡಿ ಕೆಲ ದಿನಗಳಲ್ಲೇ ಹೈದರಾಬಾದ್ ಬಿಟ್ಟು ಅಪ್ಸ್ಕ್ಯಾಂಡ್ ಆಗ್ತಾನೆ. ಎಲ್ಲಿಗೆ ಹೋಗಿದ್ದಾನೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಕಾಶಿರೆಡ್ಡಿ ಅಪ್ಸ್ಕ್ಯಾಂಡ್ ಆದ ಮೇಲೆ ಇಲ್ಲಿ ರಾಧಾ ಹಾಗೂ ಮೋಹನ್ ರೆಡ್ಡಿಗೆ ಏನು ಮಾಡುವುದು ಅಂತ ಗೊತ್ತಾಗೋದಿಲ್ಲ. 10 ವರ್ಷದಿಂದ ಕೂಡಿಟ್ಟ ಹಣ ಎಲ್ಲ ಹೋಯಿತು. ಈಗ ಇಬ್ಬರ ಮಕ್ಕಳ ಭವಿಷ್ಯಕ್ಕೆ ಏನು ಮಾಡುವುದು ಎಂಬ ಆಲೋಚನೆಯಲ್ಲಿ ಇಬ್ಬರು ಇದ್ದಾರೆ. ಇಷ್ಟು ಹಣವನ್ನು ಕಳೆದುಕೊಂಡ ರಾಧಾ ಹಾಗೂ ಮೋಹನ್ ತುಂಬ ದುಃಖಿಸುತ್ತಾ ಕಾಶಿರೆಡ್ಡಿಯನ್ನು ಹುಡುಕ್ತಾನೆ ಇರ್ತಾರೆ. ಅವರಿಗೆ ಗೊತ್ತಿರುವ ಎಲ್ಲ ಕಡೆಗಳಲ್ಲಿ ಹುಡುಕಿಸ್ತಾರೆ. ಹೀಗೆ ಹುಡುಕುತ್ತಾ 2 ವರ್ಷಗಳು ಕಳೆದಿದೆ. ಆದರೆ ಕಾಶಿರೆಡ್ಡಿಯ ಸುಳಿವಿಲ್ಲ. ಆದರೆ ಮೊದಲೇ ಈ ವಿಷಯವಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಆದರೆ ಅದರಿಂದ ಕೂಡ ಏನು ಪ್ರಯೋಜನವಾಗಿರಲಿಲ್ಲ. ಹೀಗೆ ಕಾಶಿರೆಡ್ಡಿಯನ್ನು ಹುಡುಕಿ ಆ ಹಣದ ಆಸೆಯನ್ನು ಕೈ ಬಿಟ್ಟಿರ್ತಾರೆ. ಅದು ಮೇ ತಿಂಗಳು. ರಾಧಾಳ ಸ್ವಂತ ಊರಾದ ವೆಲ್ಲಿಗಂಡ್ಲಾದಲ್ಲಿ ಚೌಡೇಶ್ವರಿ ಜಾತ್ರೆ ಇದ್ದ ಕಾರಣ ರಾಧಾ ಮತ್ತು ಇಬ್ಬರು ಮಕ್ಕಳನ್ನು ಕರೆದುಕೊಂಡು ತನ್ನ ಊರಿಗೆ ಬಂದಿರ್ತಾಳೆ. ಗಂಡ ಮೋಹನ್ ಕೆಲಸಕ್ಕೆ ರಜೆ ಸಿಗದ ಕಾರಣ ಆತ ಬಂದಿರುವುದಿಲ್ಲ. ತಂದೆ ತಾಯಿ ಮಕ್ಕಳೊಂದಿಗೆ ಜಾತ್ರೆಯಲ್ಲಿ ಪಾಲ್ಗೊಂಡ ರಾಧಾ ಸಂಜೆ ಮನೆಗೆ ಹಿಂತಿರುಗುತ್ತಿರುವಾಗ ಅವಳಿಗೆ ಒಂದು ಮೊಬೈಲ್ ಕರೆ ಬರ್ತದೆ. ಫೋನ್ ಮಾಡಿದ ವ್ಯಕ್ತಿ ಕಾಶಿರೆಡ್ಡಿ. ಆಗ ಕಾಶಿರೆಡ್ಡಿ ಹೇಳ್ತಾನೆ, ನನ್ನ ಕೈಲಾದಷ್ಟು ಹಣವನ್ನು ಅಡ್ಜಸ್ಟ್ ಮಾಡಿದ್ದೀನಿ, ನೀನು ಪಕ್ಕದಲ್ಲಿರುವ ಬ್ರಹ್ಮರೋ ಬಸ್ ಸ್ಟಾಪ್ಗೆ ಬಾ, ನಾನು ಅಲ್ಲೇ ಸಿಕ್ಕಿ ನಿನಗೆ ಹಣ ಕೊಡ್ತೇನೆ ಎಂದು ಹೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ಫೋನ್ ಡಿಸ್ಕನೆಕ್ಟ್ ಮಾಡಿ ರೆಡಿಯಾಗಿ ಹೊರಡಲು ಸಿದ್ಧಳಾಗ್ತಾಳೆ. ಅವಳು ಹೊರಡುವಾಗ ರಾಧಾಳ ತಂದೆ ಅವಳನ್ನು ತಡೀತಾರೆ. ಯಾಕಮ್ಮ ಒಬ್ಳೆ ಹೋಗ್ತಾ ಇದೆಯಾ? ಅದು ಅಲ್ಲದೆ ಇದು ಹಣಕಾಸಿನ ವಿಷಯ, ನಾನು ಬೇಕಿದ್ರೆ ನಿನ್ನ ಜೊತೆಯಲ್ಲಿ ಬರ್ತೀನಿ ಅಂತಾರೆ. ಅದಕ್ಕೆ ರಾಧಾ ಹೇಳ್ತಾಳೆ, ಅಪ್ಪ ಅವನನ್ನು ಈಗಲಾದರೂ ಹಿಡಿದರೆ ಹಿಡಿದಂತೆ, ಇಲ್ಲವಾದರೆ ಮತ್ತೆ ಕೈಗೆ ಸಿಗದ ಹಾಗೆ ಎಸ್ಕೇಪ್ ಆಗ್ತಾನೆ. ನಾನು ಫಸ್ಟ್ ಹೋಗಿ ಅಮೌಂಟ್ ಕಲೆಕ್ಟ್ ಮಾಡ್ತೀನಿ, ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಂದ ಹೊರಡುತ್ತಾಳೆ. ಹೀಗೆ ಅಂದು ಸಂಜೆ ಮನೆಯಿಂದ ಹೋದ ರಾಧಾ ಹಿಂತಿರುಗಿ ಮನೆಗೆ ವಾಪಸ್ ಬರಲೇ ಇಲ್ಲ. ರಾತ್ರಿಯೆಲ್ಲ ಹುಡುಕಾಟ ನಡೆಸಿದ ಆಕೆಯ ತಂದೆ ತಾಯಿ ಅಳಿಯ ಮೋಹನ್ ರೆಡ್ಡಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸ್ತಾರೆ. ಆತ ಕೂಡ ತಕ್ಷಣ ಊರಿಗೆ ಹೊರಟು ಬರ್ತಾನೆ. ರಾಧಾಳ ಫೋನ್ ಸ್ವಿಚ್ ಆಫ್ ಆದ ಕಾರಣ ಅದೇ ರಾತ್ರಿ ಪಕ್ಕದಲ್ಲೇ ಇದ್ದ ಪ್ರಕಾಶಂ ಪೊಲೀಸ್ ಸ್ಟೇಷನ್ಗೆ ಬಂದು ರಾಧಾಳ ಮಿಸ್ಸಿಂಗ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ನಡೆದ ಘಟನೆಯ ವಿವರಗಳನ್ನು ರಾಧಾಳ ತಂದೆ ಪೊಲೀಸರಿಗೆ ತಿಳಿಸ್ತಾರೆ. ತಕ್ಷಣವೇ ಅಲರ್ಟ್ ಆದ ಪೊಲೀಸರು ರಾಧಾಳ ಲಾಸ್ಟ್ ಲೊಕೇಶನ್ ಅನ್ನು ಟ್ರೇಸ್ ಮಾಡ್ತಾರೆ. ಅದು ಪಕ್ಕದ ಜಿಲ್ಲಾಪುರ ಎಂಬ ಗ್ರಾಮದಲ್ಲಿ ಕೊನೆಯಾಗಿತ್ತು. ಪೊಲೀಸರ ಒಂದು ಟೀಮ್ ಆ ಗ್ರಾಮಕ್ಕೆ ಬರ್ತಾರೆ. ಆದರೆ ಸುತ್ತಮುತ್ತಲು ವಿಚಾರಿಸಿದಾಗ ರಾಧಾಳ ಯಾವುದೇ ಸುಳಿವು ಸಿಗಲಿಲ್ಲ. ಅದೇ ಹೈವೇಯಿಂದ ಸ್ವಲ್ಪ ಮೀಟರ್ ದೂರದಲ್ಲಿ ಒಂದು ಹುಡುಗಿಯು ಆಕ್ಸಿಡೆಂಟ್ ಆಗಿ ಇಡೀ ಬಾಡಿ ಪೀಸ್ ಆಗಿರುವ ಸ್ಥಿತಿಯಲ್ಲಿ ಇದೆ ಎಂಬ ಇನ್ಫಾರ್ಮೇಷನ್ ಪೊಲೀಸ್ನವರಿಗೆ ಯಾರೋ ವ್ಯಕ್ತಿ ರಾತ್ರಿ 2 ಗಂಟೆಗೆ ಕರೆ ಮಾಡಿ ತಿಳಿಸ್ತಾನೆ. ತಕ್ಷಣ ಪೊಲೀಸರು ಮೋಹನ್ ರೆಡ್ಡಿ ಮತ್ತು ರಾಧಾಳ ತಂದೆ ತಾಯಿಗೆ ವಿಷಯ ಮುಟ್ಟಿಸ್ತಾರೆ. ಕೂಡಲೇ ಸ್ಪಾಟ್ಗೆ ಬರುವಂತೆ ತಿಳಿಸ್ತಾರೆ. ಅವರು ಕೂಡಲೇ ಸ್ಪಾಟ್ಗೆ ಬಂದು ನೋಡಿ ಇದು ರಾಧಾಳ ದೇಹ ಎಂದು ಕನ್ಫರ್ಮ್ ಮಾಡ್ತಾರೆ. ಆಗ ಅವರ ಪೋಷಕರ ಸ್ಥಿತಿ ಕೇಳುವಂತಿರಲಿಲ್ಲ. ಅವಳ ಅಪ್ಪ ಅಂತೂ ನಾನು ನಿನಗೆ ಒಬ್ಬಳೇ ಹೋಗಬೇಡ ಅಂತ ಎಷ್ಟು ಹೇಳಿದೆ, ಆದರೂ ನೀನು ಕೇಳಲಿಲ್ಲ, ಇವಾಗ ನೋಡಿದ್ರೆ ಈ ಥರ ಆಗಿದೆ ಅಂತ ಜೋರಾಗಿ ಅಳ್ತಾ ಇದ್ದಾರೆ. ಗಂಡ ಮೋಹನ್ ರೆಡ್ಡಿ, ಕಾಶಿರೆಡ್ಡಿ ಏನಾದರೂ ನನ್ನ ಕೈಗೆ ಸಿಕ್ಕರೆ ನಾನು ಅವನನ್ನು ಮುಗಿಸಿಬಿಡ್ತೀನಿ ಅಂತ ಜೋರಾಗಿ ಕೂಗಾಡ್ತಾ ಇದ್ದಾನೆ. ಮನೆಯವರೆಲ್ಲರೂ ಕಾಶಿರೆಡ್ಡಿಯನ್ನು ಹಿಡಿಯಲೇಬೇಕು ಅಂತ ಪೊಲೀಸರ ಮೇಲೆ ಒತ್ತಡವನ್ನು ಹಾಕ್ತಾರೆ. ರಾಧಾಳ ಸಾವಿಗೆ ಆತನೇ ಕಾರಣ ಎಂಬುದು ಇಲ್ಲಿ ಸ್ಪಷ್ಟವಾಗಿತ್ತು. ಪೊಲೀಸರಿಗೆ ಇದು ಕೊಲೆಯೋ ಅಥವಾ ಆಕ್ಸಿಡೆಂಟ್ ಆಗಿದೆಯೋ ಎಂಬುದು ಮೊದಲು ತಿಳಿಯಬೇಕಿತ್ತು. ಅದಕ್ಕಾಗಿ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುವ ತನಕ ಕಾಯಬೇಕಿತ್ತು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಇದೊಂದು ಕ್ಲಿಯರ್ ಮರ್ಡರ್ ಎಂಬುದು ತಿಳಿಯುತ್ತದೆ. ರಾಧಾಳ ಕುತ್ತಿಗೆಗೆ ಯಾರೋ ಮೊದಲು ಯಾವುದೋ ಹಗ್ಗ ಅಥವಾ ಬಟ್ಟೆಯಿಂದ ಉಸಿರುಗಟ್ಟಿಸಿ ಕೊಲ್ಲಲಾಗಿದೆ. ಆಕೆಯ ಡೆಡ್ ಬಾಡಿಯನ್ನು ರಸ್ತೆಯಲ್ಲಿ ತಂದು ಎಸೆಯಲಾಗಿದೆ. ನಂತರ ಅದರ ಮೇಲೆ ಯಾವುದೋ ವೆಹಿಕಲ್ ಹತ್ತಿದೆ ಎಂದು ರಿಪೋರ್ಟ್ನಲ್ಲಿ ತಿಳಿಸಲಾಗಿತ್ತು. ಹಾಗಾದರೆ ಫ್ರೆಂಡ್ಸ್, ಇಲ್ಲಿಗೆ ರಾಧಾಳ ಕೊಲೆಗಾರ ಯಾರು ಎಂಬುದು ನಿಮಗೆ ಗೊತ್ತಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ಪೊಲೀಸರಿಗೆ ಕಾಶಿರೆಡ್ಡಿಯನ್ನು ಹಿಡಿಯದೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಆತನ ಕಂಪ್ಲೀಟ್ ಡೀಟೇಲ್ ಅನ್ನು ಹಾಗೆ ಇಷ್ಟು ವರ್ಷಗಳು ನಡೆದ ವಿಷಯಗಳನ್ನು ರಾಧಾಳ ತಂದೆ ತಾಯಿಯ ಬಳಿಯಲ್ಲಿ ಮತ್ತು ಮೋಹನ್ ರೆಡ್ಡಿಯ ಬಳಿಯಲ್ಲಿ ತಿಳಿದುಕೊಳ್ತಾರೆ. ಅಂದು ಸಂಜೆ ಕಾಶಿರೆಡ್ಡಿ ಫೋನ್ ಮಾಡಿದ ಕಾಲ್ ಡೀಟೇಲ್ ಅನ್ನು ತೆಗೆಸ್ತಾರೆ. ಅದು ಒಂದು ಅನ್ನೋನ್ ನಂಬರ್. ಫಸ್ಟ್ ಟೈಮ್ ರಾಧಾಳಿಗೆ ಆ ನಂಬರ್ನಿಂದ ಕಾಲ್ ಬಂದಿತ್ತು. ಪೊಲೀಸರು ಆ ನಂಬರ್ನಿಂದ ಸಿಮ್ನ ಓನರ್ನ ಡೀಟೇಲ್ ಅನ್ನು ತೆಗೆಸ್ತಾರೆ. ಆದರೆ ಆ ಡೀಟೇಲ್ಸ್ನಲ್ಲಿ ಇರುವ ವ್ಯಕ್ತಿಗೂ ಹಾಗೂ ರಾಧಾಗೂ ಯಾವುದೇ ಸಂಬಂಧ ಇರಲಿಲ್ಲ. ಅದೊಂದು ಫೇಕ್ ಅಡ್ರೆಸ್ ಪ್ರೂಫ್ ಕೊಟ್ಟು ಸಿಮ್ ಅನ್ನು ಪರ್ಚೇಸ್ ಮಾಡಿರ್ತಾರೆ. ಆದರೆ ಪೊಲೀಸರಿಗೆ ಇಲ್ಲಿ ಏನೂ ಸಿಗುವುದಿಲ್ಲ. ನಂತರ ಪೊಲೀಸರು ಒಂದು ಪ್ಲಾನ್ ಮಾಡ್ತಾರೆ. ಆ ಸಿಮ್ ಹಾಕಿ ಫೋನ್ ಮಾಡಿದ್ದ ಫೋನ್ IMEI ನಂಬರನ್ನು ತೆಗೆಸ್ತಾರೆ. IMEI ನಂಬರ್ ತೆಗೆಸಿದ ಫೋನ್ ಪ್ರೆಸೆಂಟ್ ಆಗಿ ಎಲ್ಲಿ ಆಕ್ಟಿವ್ ಆಗಿದೆ ಅಂತ ನೋಡ್ತಾರೆ. ಆಗ ಅದು ಹೈದರಾಬಾದ್ನ ರಾಧಾ ಹಾಗೂ ಮೋಹನ್ ರೆಡ್ಡಿಯ ಮನೆಯ ಪಕ್ಕದಲ್ಲೇ ಒಂದು ಕಬ್ಬಿನ ಹಾಲಿನ ಅಂಗಡಿಯ ಓನರ್ ಫೋನ್ ಎಂಬುದು ಗೊತ್ತಾಗುತ್ತೆ. ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಕಬ್ಬಿನ ಅಂಗಡಿಯ ಮಾಲೀಕನನ್ನು ವಿಚಾರಿಸ್ತಾರೆ.
ನಿನ್ನ ಫೋನ್ನಿಂದಲೇ ರಾಧಾಳಿಗೆ ಕೊನೆಯ ಬಾರಿಗೆ ಫೋನ್ ಕಾಲ್ ಹೋಗಿರ್ತದೆ, ನಿನಗೆ ಈ ರಾಧಾ ಯಾರು ಅಂತ ಗೊತ್ತಾ ಅಂತ ಕೇಳ್ತಾರೆ. ಫ್ರೆಂಡ್ಸ್, ಈ ಕಂಪ್ಲೀಟ್ ಸ್ಟೋರಿಯ ಟ್ವಿಸ್ಟ್ ಇರುವುದೇ ಇಲ್ಲಿ. ಮೋಹನ್ ರೆಡ್ಡಿ ಕೇಳಿದ ಆ ಪ್ರಶ್ನೆಗೆ ಆ ಕಬ್ಬಿನ ಅಂಗಡಿಯ ಮಾಲೀಕ ಕೊಟ್ಟ ಉತ್ತರಕ್ಕೆ ಪೊಲೀಸರು ಒಂದು ಕ್ಷಣ ಶಾಕ್ಗೆ ಒಳಗಾಗ್ತಾರೆ. ಆತ ಹೇಳ್ತಾನೆ, ಹೌದು ಸರ್, ನನಗೆ ರಾಧಾ ಗೊತ್ತು, ಅವಳ ಗಂಡ ಮೋಹನ್ ರೆಡ್ಡಿನೂ ಗೊತ್ತು. ಅವರಿಬ್ಬರು ನಮ್ಮ ಅಂಗಡಿಗೆ ರೆಗ್ಯುಲರ್ ಆಗಿ ಬಂದು ಕಬ್ಬಿನ ಹಾಲನ್ನು ಕುಡಿತಾ ಇದ್ರು. ಆಗ ಕೆಲ ದಿನಗಳ ಹಿಂದೆ ಮೋಹನ್ ರೆಡ್ಡಿ ಒಬ್ಬರೇ ಬಂದು ನನ್ನ ಫೋನ್ ಕೆಳಗೆ ಬಿದ್ದು ಹೊಡೆದೋಗಿದೆ, ಕೆಲ ದಿನಗಳವರೆಗೂ ನಿಮ್ಮ ಹತ್ರ ಯಾವುದಾದ್ರೂ ಹಳೆಯ ಫೋನ್ ಇದ್ದರೆ ಕೊಡಿ ಅಂತ ನನ್ನ ಬಳಿ ಇದ್ದ ಎಕ್ಸ್ಟ್ರಾ ಫೋನನ್ನು ತೆಗೆದುಕೊಂಡು ಹೋಗಿದ್ರು ಅಂತ ಉತ್ತರಿಸ್ತಾನೆ. ರಾಧಾಗೆ ಆ ದಿನ ಸಂಜೆ ಫೋನ್ ಮಾಡಿದ್ದು ಮೋಹನ್ ರೆಡ್ಡಿ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಮೋಹನ್ ರೆಡ್ಡಿ ಕಳೆದ ಕೆಲ ದಿನಗಳಿಂದ ರಾಧಾ ಜೊತೆಯಲ್ಲಿ ಟಚ್ನಲ್ಲಿ ಇದ್ದ. ಅದು ಮೋಹನ್ ರೆಡ್ಡಿಯಾಗಿ ಅಲ್ಲ, ಬದಲಿಗೆ ಕಾಶಿ ರೆಡ್ಡಿಯಾಗಿ. ಈ ವಿಷಯ ತಿಳಿದ ಪೊಲೀಸರು ತಕ್ಷಣವೇ ಹೈದರಾಬಾದ್ನಲ್ಲಿ ಇದ್ದ ಮೋಹನ್ ರೆಡ್ಡಿಯನ್ನು ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಭಾಷೆಯಲ್ಲಿ ವಿಚಾರಿಸಿದಾಗ ಅವನು ಬಾಯಿ ಬಿಟ್ಟ ವಿಷಯಗಳನ್ನು ಕೇಳಿದರೆ ನಿಜಕ್ಕೂ ಯಾವುದೋ ಒಂದು ಸಿನಿಮಾ ಕ್ರೈಮ್ ಸ್ಟೋರಿ ಇದ್ದ ಹಾಗೆ ಇತ್ತು. ಇಲ್ಲಿ ಮೋಹನ್ ರೆಡ್ಡಿ ಮೊದಲು ಬಾಯಿ ಬಿಟ್ಟ ವಿಚಾರವೇನೆಂದರೆ, ಹೌದು, ನಾನೇ ನನ್ನ ಹೆಂಡತಿ ರಾಧಾಳನ್ನು ಕೊಲೆ ಮಾಡಿದ್ದು ಅಂತ. ಯಾವಾಗ ಕಾಶಿ ರೆಡ್ಡಿ 50 ಲಕ್ಷ ಹಣವನ್ನು ತೆಗೆದುಕೊಂಡು ಪರಾರಿಯಾದ್ನೋ ಅಲ್ಲಿಂದ ಮೋಹನ್ ರೆಡ್ಡಿಗೆ ರಾಧಾಳನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಇಬ್ಬರ ನಡುವೆ ಯಾವಾಗಲೂ ಜಗಳ ನಡೀತಿತ್ತು. ಯಾವಾಗಲೂ ಈ ಹಣದ ವಿಚಾರ ಬಂದಾಗ ರಾಧಾ ಮೋಹನ್ ರೆಡ್ಡಿಗೆ ಒಂದು ವಿಷಯವನ್ನು ಹೇಳ್ತಾ ಇದ್ಲು. ಅದೇನೆಂದರೆ, ಕಾಶಿ ರೆಡ್ಡಿಗೆ ನಾನು ಚಿಕ್ಕಂದಿನಿಂದಲೂ ನೋಡಿದ್ದೇನೆ, ಆತನಿಗೆ ಲಾಸ್ ಆಗಿದೆ ನಿಜ, ಆದರೆ ಇವತ್ತಲ್ಲ ನಾಳೆ ನಮ್ಮ ಹಣವನ್ನು ವಾಪಸ್ ತಂದು ಕೊಡ್ತಾನೆ ಅಂತ ಕನ್ವಿನ್ಸ್ ಕೂಡ ಮಾಡ್ತಾ ಇದ್ಲು. ಇದರಿಂದ ಮೋಹನ್ ರೆಡ್ಡಿಗೆ ರಾಧಾಳ ಮೇಲೆ ಸ್ವಲ್ಪ ಸ್ವಲ್ಪ ಅನುಮಾನ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಏನಾದರೂ ರಾಧಾ ಹಾಗೂ ಕಾಶಿ ರೆಡ್ಡಿ ಸೇರಿಕೊಂಡು ನನ್ನನ್ನು ಮುಟ್ಟಾಳ ಮಾಡ್ತಿದ್ದಾರಾ, ನನ್ನಿಂದ ಹಣ ತೆಗೆದುಕೊಂಡು ಫ್ಯೂಚರಲ್ಲಿ ಅವರಿಬ್ಬರು ಸೆಟಲ್ ಆಗೋದಕ್ಕೆ ಪ್ಲಾನ್ ಮಾಡಿದ್ದಾರಾ, ಕಾಶಿ ರೆಡ್ಡಿಗೂ ಹಾಗೂ ರಾಧಾಗೂ ಏನಾದರೂ ಅಫೇರ್ ಇದೆಯಾ, ಹುಟ್ಟಿರುವ ಮಗು ನನ್ನದೇ ಅಥವಾ ಅವನದ್ದು ಎನ್ನುವಷ್ಟರ ಮಟ್ಟಿಗೆ ಮೋಹನ್ ರಾಧಾಳ ಮೇಲೆ ಡೌಟ್ ಪಡ್ತಾರೆ. ಇದನ್ನು ತಿಳ್ಕೋಬೇಕು ಅಂತಾನೆ ಮೋಹನ್ ರೆಡ್ಡಿ ಒಂದು ಫೇಕ್ ಸಿಮ್ ಕಾರ್ಡನ್ನು ತೆಗೆದುಕೊಂಡು ಅದನ್ನು ಆ ಕಬ್ಬಿನ ಅಂಗಡಿಯ ಮಾಲೀಕ ನೀಡಿದ್ದ ಫೋನ್ಗೆ ಹಾಕಿ ರಾಧಾಳೊಂದಿಗೆ ಕಾಶಿ ರೆಡ್ಡಿಯ ತರಹ ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾನೆ. ತನ್ನ ಡೌಟ್ಗಳನ್ನು ಕ್ಲಿಯರ್ ಮಾಡಿಕೊಳ್ಳುವ ಸಲುವಾಗಿ ತುಂಬ ರೊಮ್ಯಾಂಟಿಕ್ ಆಗಿ ಮೆಸೇಜ್ಗಳನ್ನು ಮಾಡ್ತಾನೆ. ಇದೇ ರೀತಿ 10 ದಿನಗಳಿಂದ ಮೋಹನ್ ರೆಡ್ಡಿ ಅವಳಿಗೆ ಮೆಸೇಜ್ ಮಾಡ್ತಾನೆ ಇರ್ತಾನೆ. ಹೀಗೆ ಮೆಸೇಜ್ ಮಾಡ್ತಾ ಮಾಡ್ತಾ ಇವರಿಬ್ಬರ ಅಕ್ರಮ ಸಂಬಂಧದ ಬಗ್ಗೆ ಅವನಿಗೆ ತಿಳಿಯುತ್ತೆ. ಕೊನೆಗೆ ಅವಳನ್ನು ಕೊಲೆ ಮಾಡುವ ನಿರ್ಧಾರಕ್ಕೆ ಬಂದುಬಿಡ್ತಾನೆ. ಅಂದು ಮೇ 17, 2023 ಸಂಜೆ ಫೋನ್ ಮಾಡಿ ಬಸ್ ಸ್ಟಾಪ್ಗೆ ಬರೋದಕ್ಕೆ ಹೇಳಿ ತನ್ನ ರೆಡ್ ಕಾರ್ನಲ್ಲಿ ಬಂದು ಅವಳಿಗಾಗಿ ಕಾಯ್ತಾ ಇರ್ತಾನೆ. ರಾಧಾ ನನ್ನ ಹಣ ಸಿಗುತ್ತೆ ಎಂಬ ಆಸೆಯಿಂದ ಓಡೋಡಿ ಅಲ್ಲಿಗೆ ಬರ್ತಾಳೆ. ಆದರೆ ರಾಧಾಗೆ ಶಾಕ್ ಆಗ್ತದೆ. ಇದೇನಿದು, ಕಾಶಿ ರೆಡ್ಡಿ ಅಂದ್ಕೊಂಡು ಬಂದರೆ ಇಲ್ಲಿ ನನ್ನ ಗಂಡ ಮೋಹನ್ ರೆಡ್ಡಿ ಇದ್ದಾನಲ್ಲ ಅಂತ. ಆಗ ಮೋಹನ್ ರೆಡ್ಡಿ ಅವಳನ್ನು ಕಾರ್ನಲ್ಲಿ ಕುಳಿತುಕೊಳ್ಳಲು ಹೇಳಿ ಅವಳನ್ನು ಒಂದು ಹೈವೇ ಕಡೆಗೆ ಕರೆದೊಯ್ತಾನೆ. ಒಂದು ಕಡೆ ಕಾರ್ ನಿಲ್ಲಿಸಿ ತುಂಬ ಜೋರಾಗಿ ಅವಳ ಜೊತೆ ಜಗಳ ಆಡ್ತಾನೆ. ರಾಧಾಳನ್ನು ಕರೆದುಕೊಂಡು ಹೋಗುವಾಗಲೇ ಅವನ ಇಂಟೆನ್ಷನ್ ಅವಳನ್ನು ಕೊಲೆ ಮಾಡುವುದಾಗಿತ್ತು. ಅದಕ್ಕಾಗಿ ಕಾರ್ನಲ್ಲಿ ಮೊದಲೇ ಪ್ಲಾನ್ ಮಾಡಿ ತಂದಿದ್ದ ಒಂದು ಹಗ್ಗದಿಂದ ಆಕೆಯ ಕುತ್ತಿಗೆಗೆ ಬಿಗಿದು ಕತ್ತು ಮುರಿದು ಹೋಗುವಷ್ಟು ಬಲವಾಗಿ ಹಗ್ಗದಿಂದ ಜಗಿಯುತ್ತಾನೆ. ಅವಳನ್ನು ಬರ್ಬರವಾಗಿ ಹತ್ಯೆ ಮಾಡಿಬಿಡ್ತಾನೆ. ಕೊಲೆ ಮಾಡಿದ ನಂತರ ಇದನ್ನು ಹೇಗಾದರೂ ಆಕ್ಸಿಡೆಂಟ್ ಅಂತ ತೋರಿಸಬೇಕು ಅಂತ ರಾಧಾಳ ಬಾಡಿಯನ್ನು ಅದೇ ಹೈವೇ ರೋಡಿಗೆ ಹಾಕಿ ಆಕೆಯ ಬಾಡಿ ಮೇಲೆ 3ರಿಂದ 4 ಬಾರಿ ತನ್ನ ಕಾರನ್ನು ಹತ್ತಿಸಿ ಅಲ್ಲಿಂದ ಡೈರೆಕ್ಟ್ ಆಗಿ ಹೈದರಾಬಾದ್ಗೆ ಹೋಗ್ತಾನೆ. ನಂತರ ಕಾರನ್ನು ವಾಟರ್ ಸರ್ವಿಸ್ಗೆ ಬಿಟ್ಟಿರ್ತಾನೆ. ಫ್ರೆಂಡ್ಸ್, ಇಲ್ಲಿಗೆ ಈ ಸ್ಟೋರಿ ಮುಗಿತಾ? ಇಲ್ಲ. ಇದರಲ್ಲಿ ಇರೋ ಬಹುಮುಖ್ಯ ಟ್ವಿಸ್ಟ್ ಅಂದರೆ ಪೊಲೀಸರಿಗೆ ಗೊತ್ತಾಗೋದು ಸಂಪೂರ್ಣ ವಿಚಾರಣೆ ನಡೆಸಿದ ಬಳಿಕ. ಆ ಟ್ವಿಸ್ಟ್ ಏನೆಂದರೆ, ಕಾಶಿ ರೆಡ್ಡಿ ಕಳೆದ 2-2.5 ವರ್ಷಗಳಿಂದ ಎಸ್ಕೇಪ್ ಆಗಿದ್ದೇನೆ, ಅವನು ಎಲ್ಲೂ ಕಾಣ್ತಾ ಇಲ್ಲ. ರಾಧಾ ಹಾಗೂ ಕಾಶಿ ರೆಡ್ಡಿಗೆ ಅಕ್ರಮ ಸಂಬಂಧ ಇದೆ ಎಂಬುದು ಮೋಹನ್ ರೆಡ್ಡಿಗೆ ತಿಳಿದಿತ್ತು. ಹೀಗಿದ್ರೂ ರಾಧಾಳನ್ನು ಕೊಲೆ ಮಾಡಿದರೆ ಅವನಿಗೆ 50 ಲಕ್ಷ ಹಣ ಸಿಗುವುದಿಲ್ಲ. ಬರೀ ದ್ವೇಷದಿಂದ ಅವಳನ್ನು ಮರ್ಡರ್ ಮಾಡಿದ್ನಾ? ಇಲ್ಲ ಫ್ರೆಂಡ್ಸ್, ರಾಧಾಳನ್ನು ಕೊಲ್ಲಲು ಇನ್ನೊಂದು ಮುಖ್ಯ ಕಾರಣವೆಂದರೆ ಅವಳ ಹೆಸರಿನಲ್ಲಿ ಇದ್ದ ಡೆತ್ ಇನ್ಶೂರೆನ್ಸ್. ಇದಕ್ಕಾಗಿ ಆತ ಇದೊಂದು ಆಕ್ಸಿಡೆಂಟ್ ಡೆತ್ ಅಂತ ತೋರಿಸಲು ಆಕೆಯನ್ನು ಕೊಲೆ ಮಾಡಿದ ನಂತರ ಅವಳ ಮೇಲೆ ಕಾರು ಹತ್ತಿಸಿ ಆಕ್ಸಿಡೆಂಟ್ ಅಂತ ತೋರಿಸಲು ಪ್ರಯತ್ನವನ್ನು ಪಟ್ಟಿರ್ತಾನೆ. 50 ಲಕ್ಷ ಹಣ ಹೋಯಿತು ಎಂಬುದು ಮೋಹನ್ ರೆಡ್ಡಿಗೆ ಚಿಂತೆ ಆಗಿರಲಿಲ್ಲ. ಬದಲಿಗೆ 2 ಕೋಟಿ ಇನ್ಶೂರೆನ್ಸ್ ಹಣ ಹೇಗೆ ಗಳಿಸಬಹುದು ಎಂಬುದು ಅವನ ಆಲೋಚನೆಯಾಗಿತ್ತು. ಇದೊಂದು ಹಣಕ್ಕಾಗಿ ಮಾಡಿದ ಪ್ರೀ ಪ್ಲಾನ್ ಮರ್ಡರ್ ಎಂಬುದು ಸಾಬೀತಾಗಿತ್ತು. ಮೋಹನ್ ರೆಡ್ಡಿ ಈಗ ಕಂಬಿಯಿಂದ ಇದ್ದಾನೆ. ಅವನ 2 ಮಕ್ಕಳನ್ನು ರಾಧಾಳ ತಂದೆ ತಾಯಿ ನೋಡಿಕೊಳ್ತಿದ್ದಾರೆ. ಇವನಿಗೆ ಶಿಕ್ಷೆ ಇನ್ನೂ ಪ್ರಕಟವಾಗಿಲ್ಲ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.